ಇನ್ನು ಬೆಂಗಳೂರು ಅಭಿವೃದ್ಧಿಯ ಜವಾಬ್ದಾರಿ ಸಿಕ್ತಿರೋ ಹಾಗೆ ಡಿ ಕೆ ಶಿವಕುಮಾರ್ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ. ಒಂದಷ್ಟು ಅವರ ಕನಸುಗಳೇನಿದೆ ಅದರ ಬಗ್ಗೆ ಕೂಡ ಹೇಳಿದ್ದಾರೆ. ಬೆಂಗಳೂರು ಉಸ್ತುವಾರಿ ಸಿಕ್ತಿದ್ದ ಹಾಗೆ ಡಿ ಕೆ ಫುಲ್ ಆಕ್ಟಿವ್. ಕಚೇರಿಗಳಿಗೆ ಭೇಟಿ ನೀಡಿದ ಡಿಸಿಎಂ ಡಿ ಕೆ ಶಿವಕುಮಾರ್ ಬೆಂಗಳೂರು ಅಭಿವೃದ್ಧಿಗೆ ವೇಗ ಕೊಡುವಂತೆ ಸೂಚನೆ ನೀಡಿದ್ದಾರೆ. ಅಧಿಕಾರಿಗಳ ವರ್ಗಾವಣೆ, ಕೆಲವರಿಗೆ ಎತ್ತಂಗಡಿ ವಾರ್ನಿಂಗ್. ಈ ಕೆರೆ ಪ್ರದೇಶದಲ್ಲಿ ಯಾರು ಬಿಲ್ಡಿಂಗ್ ಎಲ್ಲ ಅವಕಾಶ ಕೊಟ್ಟಿದ್ದಾರೆ ಅಂತವ್ರಿಗೆಲ್ಲ ಮೊನ್ನೆ ವಾರ್ನಿಂಗ್ ಕೊಡಲಾಯಿತು. ಬಾಕಿ ಇರುವಂತಹ ಕಾಮಗಾರಿಯನ್ನ ಬೇಗ ಪೂರ್ಣಗೊಳಿಸಿ, ಅದನ್ನ ಡ್ರ್ಯಾಗ್ ಮಾಡಬೇಡಿ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಉಸ್ತುವಾರಿ ಸಿಕ್ಕಿದ ಹಾಗೆ ಡಿ ಕೆ ಫುಲ್ ಆಕ್ಟಿವ್ ಆಗಿದ್ದಾರೆ. ಸೊ ಆಪರೇಷನ್ ಬೆಂಗಳೂರಿಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕಸರತ್ತು ಮಾಡ್ತಾ ಇರುವುದು, ಅವರ ಒಂದಷ್ಟು ವಿಷನ್ ಇದೆ ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ. ಇದೆಲ್ಲವನ್ನು ಕೂಡ ಜಾರಿಗೆ ತರಬೇಕು ಅನ್ನೋದು ಇಲ್ಲಿ ಬಹಳ ಪ್ರಮುಖವಾದಂತಹ ವಿಚಾರ. ಬಿಬಿಎಂಪಿ, ಬಿಡಿಎ, ಜಲಮಂಡಳಿ, BMRCL ಕಚೇರಿಗಳಿಗೆ ಭೇಟಿ ನೀಡಿ ಪೆಂಡಿಂಗ್ ಇರುವಂತಹ ಕಾಮಗಾರಿಗಳೇನಿದೆ ಅದನ್ನು ಬೇಗ ಮುಗಿಸಿ, ಜೊತೆಗೆ ಏನೇ ಪರ್ಮಿಷನ್ಗಳನ್ನು ಕೊಡಲಾಗುತ್ತಲ್ಲ ಅದನ್ನು ಸ್ವಲ್ಪ ನೀವು ತಾಯ್ತನಕ್ಕಾಗಿ ಕಾಯುತ್ತಿದ್ದೀರಾ? ನಿಮ್ಮ ಪೋಷಕರಾಗುವ ಕನಸನ್ನ ಈಡೇರಿಸಲಿದೆ ಓಯಾಸಿಸ್ ಫರ್ಟಿಲಿಟಿ ಚಿಕಿತ್ಸೆಯಲ್ಲಿ ವಿಶ್ವಾಸಾರ್ಹ ತಜ್ಞರು. ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 9015245245. ಅಂದ್ರೆ ತೊಂದರೆ ಆಗದ ಹಾಗೆ, ಸಮಸ್ಯೆ ಆಗದ ಹಾಗೆ ಅಧಿಕಾರಿಗಳ ಸಭೆ ನಡೆಸಿ ಚುರುಕು ಮುಟ್ಟಿಸಿರುವಂತಹ ಡಿಸಿಎಂ ಡಿಕೆ ಯಾರು ಇಲ್ಲಿಗಲ್ ಪರ್ಮಿಷನ್ ಕೊಡ್ತಾರೆ ಅವರಿಗೆ ವಾರ್ನಿಂಗ್ ಕೊಡಲಾಗಿದೆ. ಈಗಾಗಿ ಎಲ್ಲಿ ಮನೆ ಕಟ್ಟೋದಕ್ಕೆ ಅಥವಾ ಒಂದು ಅಪಾರ್ಟ್ಮೆಂಟ್ ಕಟ್ಟೋದಕ್ಕೆ ಅವಕಾಶ ಇಲ್ವೋ ಅಂತ ಕಡೆ ಯಾರ್ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅವರ ಜೊಳೆ ಬಿಡಿಸುವಂಥದ್ದು ಕೂಡ ಆಗಿದೆ. ಬೆಂಗಳೂರನ್ನ ಮತ್ತಷ್ಟು ಅಭಿವೃದ್ಧಿಯತ್ತ ಕೊಂಡೊಯ್ಯುವಂಥ ಒಂದು ಪ್ಲಾನ್. ಬಿಬಿಎಂಪಿಯಲ್ಲಿ ಕೆಲ ಅಧಿಕಾರಿಗಳ ವರ್ಗಾವಣೆ ಮಾಡಿ ಸರ್ಜರಿ ಮಾಡಿರುವಂಥ ಡಿ ಕೆ ಶಿವಕುಮಾರ್. ಆಪರೇಷನ್ ಬೆಂಗಳೂರು ಪ್ಲಾನ್ ರೆಡಿ ಆಗ್ತಾ ಇದೆ. ಈಗಾಗಲೇ ಒಂದಷ್ಟು ಹೆಜ್ಜೆಗಳನ್ನು ಇಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಜಲಮಂಡಳಿ ಆರ್ಥಿಕ ನಷ್ಟದಲ್ಲಿದ್ದು ಬೋರ್ಡ್ ಅನ್ನು ಉಳಿಸುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಮೆಟ್ರೋ ಕಾಮಗಾರಿಗಳು ಬೇಗ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಯಾವ್ದು ಪೆಂಡಿಂಗ್ ಇದೆ ಅದನ್ನ ಬೇಗ ಮುಗಿಸುವಂತೆ, ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ BMRCL ಅಲ್ಲಿ. ಹಾಗೆ ಬಿಬಿಎಂಪಿ, ಬಿಡಿಎ ಸಂಬಂಧಪಟ್ಟ ಹಾಗೆ ಕೂಡ ಒಂದಷ್ಟು ಸರ್ಜರಿ ಆಗ್ತಾ ಇದೆ. ಬಿಡಿಎನಲ್ಲಿ ಭ್ರಷ್ಟಾಚಾರ ಕಂಡು ಬಂದ್ರೆ ಎತ್ತಂಗಡಿಯ ವಾರ್ನಿಂಗ್ ಅನ್ನ ನೀಡಿದ್ದಾರೆ ಡಿ ಕೆ ಶಿವಕುಮಾರ್. ಬೆಂಗಳೂರು ಸಿಟಿ ರೌಂಡ್ಸ್ ಮೂಲಕ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನ ಪರಿಶೀಲಿಸಿದ್ದಾರೆ ಡಿ ಕೆ.